ಈಗ ನೀವು ನೋಡುತ್ತಿರುವುದು ಬೋನಾಳ ಪಕ್ಷಿಧಾಮದ ಪ್ರವೇಶದ್ವಾರ. ಪ್ರವೇಶದಲ್ಲೇ ಕಾಣುವ ಈ ದೊಡ್ಡ ಗೇಟ್, ಮೇಲೆ ಇರುವ ನವಿಲಿನ ವಿನ್ಯಾಸ ಮತ್ತು ಸುತ್ತಲಿನ ಹಸಿರು ವಾತಾವರಣ ಈ ಸ್ಥಳದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಇಲ್ಲಿಗೆ ಬಂದ ತಕ್ಷಣವೇ ಒಂದು ವಿಭಿನ್ನ ಪ್ರಕೃತಿ ಲೋಕಕ್ಕೆ ಬಂದ ಅನುಭವ ಆಗುತ್ತದೆ. ಬೋನಾಳ ಪಕ್ಷಿಧಾಮವು ಯಾದಗಿರಿ ಜಿಲ್ಲೆಯ ಪ್ರಮುಖ ಪ್ರಕೃತಿ ತಾಣಗಳಲ್ಲಿ ಒಂದು. ಪ್ರತಿ ವರ್ಷ ಇಲ್ಲಿ ಅನೇಕ ವಲಸೆ ಪಕ್ಷಿಗಳು ಬರ್ತವೆ. ಕೆರೆ, ಮರಗಳು ಮತ್ತು ಶಾಂತ ವಾತಾವರಣ ಪಕ್ಷಿಗಳಿಗೆ ಸೂಕ್ತವಾದ ಆಶ್ರಯ ನೀಡ್ತವೆ. ಪಕ್ಷಿಗಳನ್ನ ಹತ್ತಿರದಿಂದ ನೋಡುವ ಅನುಭವ ನಿಜವಾಗಿಯೂ ತುಂಬಾ ವಿಶೇಷ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಂದಿದ್ದೇವೆ ಯಾದಗಿರಿ ಜಿಲ್ಲೆಯ ಪ್ರಸಿದ್ಧ ಬೋನಾಳ ಸಂರಕ್ಷಿತ ಪಕ್ಷಿಧಾಮಕ್ಕೆ. ನಗರದ ಗದ್ದಲ, ವಾಹನಗಳ ಶಬ್ದ ಮತ್ತು ಒತ್ತಡದ ಬದುಕಿನಿಂದ ದೂರವಾಗಿ ಪ್ರಕೃತಿಯ ಮಧ್ಯೆ ಒಂದು ದಿನ ಕಳೆಯಬೇಕೆಂದರೆ ಈ ಸ್ಥಳ ನಿಜವಾಗಿಯೂ ಅದ್ಭುತ. ಇಲ್ಲಿನ ಹಸಿರು ಪರಿಸರ, ತಂಪಾದ ಗಾಳಿ, ಪಕ್ಷಿಗಳ ಮಧುರ ಧ್ವನಿ ಮತ್ತು ಶಾಂತ ವಾತಾವರಣ ಮನಸ್ಸಿಗೆ ಹೊಸ ಉತ್ಸಾಹ ನೀಡುತ್ತದೆ. ಬೋನಾಳ ಪಕ್ಷಿಧಾಮವು ಯಾದಗಿರಿ ಜಿಲ್ಲೆಯ ಪ್ರಮುಖ ಪ್ರಕೃತಿ ತಾಣಗಳಲ್ಲಿ ಒಂದು. ಪ್ರತಿ ವರ್ಷ ಇಲ್ಲಿ ಅನೇಕ ವಲಸೆ ಪಕ್ಷಿಗಳು ಬರ್ತವೆ. ಕೆರೆ, ಮರಗಳು ಮತ್ತು ಶಾಂತ ವಾತಾವರಣ ಪಕ್ಷಿಗಳಿಗೆ ಸೂಕ್ತವಾದ ಆಶ್ರಯ ನೀಡುತ್ತವೆ. ಪಕ್ಷಿಗಳನ್ನ ಹತ್ತಿರದಿಂದ ನೋಡುವ ಅನುಭವ ನಿಜವಾಗಿಯೂ ತುಂಬಾ ವಿಶೇಷ. ಇಂಥ ಸ್ಥಳಗಳಲ್ಲಿ ನಡೆಯುತ್ತಾ ಹೋದ್ರೆ ಮನಸ್ಸಿನ ಎಲ್ಲಾ ಒತ್ತಡ ನಿಧಾನವಾಗಿ ದೂರವಾಗುತ್ತದೆ. ಮೊಬೈಲ್, ಸೋಷಿಯಲ್ ಮೀಡಿಯಾ, ನಗರದ ಗದ್ದಲ ಇವೆಲ್ಲಕ್ಕಿಂತ ದೂರವಾಗಿ ಪ್ರಕೃತಿಯ ಜೊತೆ ಸ್ವಲ್ಪ ಸಮಯ ಕಳೆಯೋದು ನಿಜವಾದ ಸಂತೋಷ ಅನ್ನಿಸುತ್ತದೆ. ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಿಧಾನವಾಗಿ ಕಳೆದುಕೊಳ್ತಾ ಇದ್ದೇವೆ. ಆದರೆ ಇಂತಹ ಪಕ್ಷಿಧಾಮಗಳು ಇನ್ನೂ ಪ್ರಕೃತಿಯ ಸೌಂದರ್ಯವನ್ನು ಉಳಿಸಿಕೊಂಡಿವೆ. ಈ ಸ್ಥಳಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಎಲ್ಲೆಲ್ಲೂ ಮರಗಳು, ತಂಪಾದ ಗಾಳಿ, ಪಕ್ಷಿಗಳ ಕೂಗು. ಇಲ್ಲಿ ನಿಂತರೆ ಸಮಯವೇ ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸುತ್ತದೆ. ಪ್ರಕೃತಿಯ ನಡುವೆ ಸ್ವಲ್ಪ ಸಮಯ ಕಳೆಯುವುದೇ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತದೆ ಅನ್ನೋದನ್ನು ಇಂತಹ ಸ್ಥಳಗಳಿಗೆ ಬಂದಾಗ ಮಾತ್ರ ಅರ್ಥವಾಗುತ್ತದೆ.